ವರ್ಷ ನಮ್ಮ ಬ್ಯಾದರೋಣಿ ನಾರಾಯಣ ಸೋಪ ಪ್ಯಾಂಡ್ರ ಕಾಲೋನಿ ಎಲ್ಲ ಕಡೆ ನೀರು ಬಂದು ಪ್ರಾಬ್ಲಮ್ ಅಲ್ಲ, ಇದು ಸುಮಾರು 10 ವರ್ಷಗಳಿಂದ ನಡೀತಾ ಇರೋ ಪ್ರಾಬ್ಲಮ್. ಯಾಕೆ ಬರೇ ಇಲೆಕ್ಷನ್ ಮಾತ್ರ ನೀವು ಕಣ್ಣಿಗೆ ಕಾಣ್ತೇವೆ ನಾವು, ವಿಕೆಟ್ ಕಾಣಂಗಿಲ್ಲ, ವಿಕೆಟ್ ಕಾಣಂಗಿಲ್ಲ. ಕೆಲಸ ಮಾಡ್ತಾರ ಇವ್ರು, ಅರ್ಧಂಬರ್ಧ ಹಳ್ಳದ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಡ್ತಾರ. ಒಂದ್ ಕ್ಲೀನ್ ಅಂತ ಒಂದ್ಸಲ ಮಾಡ್ಸಂಗಿಲ್ಲ, ಬಿಡಂಗಿಲ್ಲ. ನೀವು ಮುಖ್ಯಮಂತ್ರಿ ಆದವ್ರಿ, ಸ್ವಲ್ಪ ಏನೇನು ಮಾಡ್ರಿ ನಮ್ಗೆ ಸಾಹೇಬ್ರ, ನಮ್ಗಾರ ಮನಿ ಕಟ್ಕೊಡ್ರಿ ನಮ್ಗೆ. ಹೋಗ್ಬೇಕ್ರಿ, 6 ಮಕ್ಕಳು ಎಲ್ಲ ತೇಲಾಡ್ಕೊಂತೆಲ್ಲ ಒಪ್ಪಂದು ಕುಂತವ್ರಿ, ರಾತ್ರಿ ಎಲ್ಲ ನಿಂತಿಲ್ರಿ ಸರ್, ನಾವೆಲ್ಲ ಹೋಗ್ಬೇಕ್ರಿ ಮಾಡೋರು. ಇವತ್ತಿನ ದಿವಸ ಹೆಚ್ಚಿಗೆ ಮಳಿ ಬಂದು ಇಡೀ ಹುಬ್ಳಿ ಧಾರವಾಡನೇ ನೀರಲ್ಲಿ ಮುಳುಗೈತಿ. ಅದನ್ನ ನಾವು ಒಪ್ಕೊಳ್ತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಪ್ರತಿ ವರ್ಷ ನಮ್ಮ ಬ್ಯಾದರೋಣಿ ನಾರಾಯಣ ಸೋಪ ಪ್ಯಾಂಡ್ರ ಕಾಲೋನಿ ಎಲ್ಲ ಕಡೆ ನೀರ್ ಬಂದು ಮನಿ ಒಳಗ್ ಹೊಕ್ಕೊಂಡು ಎಲ್ಲರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಅಳಿಸೋಗಿದಾವ್. ಅವನ್ನ ಮತ್ತೆ ನಾನು ರಿಪೀಟ್ ಮಾಡಿಸ್ಕೊಟ್ಟಿದ್ದೀನಿ ಅವ್ರೆಲ್ಲರಿಗೂ. ಅಲ್ಲಿ 70 ಮನಿ ಅದಾವ್, ಇಲ್ಲಿ ಒಂದ್ 200-300 ಮನಿ ಅದಾವ್. ಈ ರೀತಿ ಇದ್ದಾಗ ನಮ್ಮ ಶಾಸಕರಾದಂತ ಪ್ರಸಾದ್ ಅಭ್ಯಾಸ ಅವರು ಹೆಚ್ಚಿಗೆ ಫಂಡ್ ತಗೊಂಡಿದ್ದಾರೆ. ಏನಿಲ್ಲ ಅಂದ್ರೆ 60 ಕೋಟಿ ಬಜೆಟ್ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ನಾವೇ ಪಾಸ್ ಮಾಡಿ ಕೊಟ್ಟಿದೀವಿ. ಅವರು ಸ್ಲಮ್ ಬೋರ್ಡ್ ಅಧ್ಯಕ್ಷ ಈ ಕಡೆ ಬಂದು ನೋಡ್ಕೊಂಡು ಹೆಚ್ಚಿಗೆ ಅನುದಾನ ಕೊಟ್ಟು ಇಲ್ಲಿ ಮಾಡ್ಬೇಕು. ನಮಗಂತೂ 1 ಪೈಸಾ ಕೊಟ್ಟಿಲ್ಲ MLA ಅವರು. ಅದಕ್ಕೆ ನಾವು ವಾರ್ಡ್ ಫಂಡ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. 8 ಲಕ್ಷ ಕೊಟ್ಟು 12 ಲಕ್ಷ ಕೊಟ್ಟು ನಾಲಾ ಬಳಸಿದ್ದೀನಿ. ಆಮೇಲೆ ಕಮರ್ಷಿಯಲ್ ನಲ್ಲಿ ರೋಡ್ ತಗೊಂಡಿದ್ದೀನಿ, UGD ತಗೊಂಡಿದ್ದೀನಿ, ಆಮೇಲೆ ಗ್ರಿಲ್ ಹಾಕ್ಸಿನಿ. ಇಷ್ಟು ಕೆಲಸ ಅಂತ ನಾನು ವಾರ್ಡ್ ಫಂಡ್ ಕಾರ್ಪೊರೇಟ್ ಮಾಡಿದ್ದೀನಿ. ಹೆಚ್ಚಿಗೆ ಬಜೆಟ್ ಇಲ್ಲ, ಅದಕ್ಕೆ ನಾನು ಅಭಯ ಸರ್ಗೂ ಫೋನ್ ಮಾಡಿ ಹೇಳಿದ್ದೀನಿ, ನೀವೇನೈತೋ ಇಲ್ಲೆಲ್ಲ ಮಾಡಿಸ್ರಿ ಸರ್. ಮತ್ತೆ ಜನ ಎಲ್ಲ ರೋಡ್ ಬಂದ್ ಮಾಡಿದಾರ. ಇದಕ್ಕ ಮುಂದಿನ ವರ್ಷ ಮತ್ತೆ ಈ ರೀತಿ ಆಗಬಾರ್ದು. ಪಾಪ ಅವ್ರು ನೀರ್ ಬಳದು ಹೆಣ್ಮಕ್ಳಿಗೆ ಬೇಜಾರಾಗಿ ಹೋಗ್ಬಿಟ್ಟೈತಿ. ನಾನೇ ಕಣ್ಣಾರೆ ನೋಡಿದ್ದೀನಿ, ಮೊಣಕಾಲ್ ಮಟ್ಟ ನೀರ್ ಬಂದಿದಾವ್. ರಾತ್ರಿ ಕಮಿಷನರ್ ಕೂಡ ಬಂದು ಹೋಗಿದಾರ, ನೋಡ್ಕೊಂಡು ಹೋಗಿದಾರ. ಆದ್ರೆ ಅವ್ರಿಗೆ ಏನಾಯ್ತ ಪಂಡ್ರ ಕಾಲೋನಿಯಲ್ಲಿದ್ದೆ, ಅಲ್ಲಿನ ಪೂರ ನೀರ್ ಒಳಗ್ ಹೋಗಿದಾವ್. ಅಲ್ಲಿ ಮತ್ತೆ ನೀರ್ ಒಳಗ್ ಹೋಗಿದ್ದಕ್ಕೆ ಅಡಿಗೆ ಸಹಿತ ಮಾಡಕ್ ಇದ್ದಿಲ್ಲ. ಅವ್ರಿಗೆಲ್ಲ ಪಲಾವ್ ಮಾಡಿಸಿ ಎಲ್ಲ ಮಾಡಿಸಿ ಕೊಟ್ಟಿದ್ದೀವಿ. ನಾನು ಒಂದ್ ಕಡೆ ಮೂರು ಕಡೆ ಪ್ರತ್ಯಕ್ಷ ಅಂದ್ರೆ ದೇವ್ರ ಎನ್ಸರ್ ನಾರಾಯಣ. ಜೈ ಕಡೆ ಬಂದ್ ಹೋಗಿದ್ದೀನಿ, ಜೈ ಕಡೆ ಬಂದ್ ಹೋಗಿದ್ದೀನಿ, 4 ಕಡೆ ನೋಡ್ ಹೋಗಿದ್ದೀನಿ, 4 ಕಡೆ ಸರಿ ನೋಡ್ರಿ. ಈಗ ಫಂಡ್ ಹಾಕ್ರಿ, ಅಭಯ ಸರ್ ಎಲ್ಲ ಸರ್ಕೊಂಡ್ರಿ. ಅಲ್ಲ ಅಭಯ ಸರ್ 2 ಸೆಂಟ್ ಗಟ್ಟಾರ ಕೆಲಸ ಮಾಡಿ ಕೊಡ್ಲಿ ಅದಾಬಾಯಿ ಸಫಾರಿ ಅಂತ ಹೇಳಿ ಎಕ್ಸ್ ಮೇಯರ್ ಈಗಲೂ ಈ ವಾರ್ಡ್ ಕಾರ್ಪೊರೇಟ್ ಅದ ಸರ್. ಅದೇ ನಾನು ನನ್ನ ವಾರ್ಡ್ ಫಂಡಿಂದ ಎಷ್ಟೈತೆ ಅಷ್ಟು ಮಾಡ್ತೀನಿ. ರೋಡ್, ಗ್ರೇನೇಜ್, ಆಮೇಲೆ ಕಮಾನು, ಮತ್ತೆ ಆಮೇಲಿಂದ ನಾಲಾ ಗೂಡ್ ತಕ್ಷಣ. ನಿನ್ನೆ ರಾತ್ರಿ ಬಂದಂತ ಮಳೆಗೆ ನಮ್ಮ ನಗರದ ನ್ಯೂ ಸರ್ಕಲ್ ಇರೋರು ಮ್ಯಾದರೋಡ್ ಇರ್ಬೋದು, ಈ ಕಡೆ ಅಂಬೇಡ್ಕರ್ ಕಾಲನಿ ಇರ್ಬೋದು, ಈ ಕಡೆ ಹಳೆ ಹುಬ್ಳಿ ಕೂಡಗತ್ತಿ ಮನೆಗಳೆಲ್ಲ ಜಲಾಂಶ ತಗೊಳಗ್ಯಾವ. ನಾನ್ ದಯವಿಟ್ಟು ನಮ್ಮ ಮಾನ್ಯ ಶಾಸಕ ಪ್ರಸಾದ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೇನೆ, ಇದು ಇವತ್ತಿನ ಪ್ರಾಬ್ಲಮ್ ಅಲ್ಲ, ಇದು ಸುಮಾರು 10 ವರ್ಷಗಳಿಂದ ನಡೀತಾ ಇರೋ ಪ್ರಾಬ್ಲಮ್. ನಿಮಗೆ ಹಳ್ಳ ಹೂಳೆತ್ತಿ ಅಲ್ಲಿ ಜನರಿಗೆ ಅನುಕೂಲ ಮಾಡ್ಕೊಡಂಗಾದ್ರೆ ಅದನ್ನ ಮಾಡ್ಕೊಡ್ರಿ. ಇಲ್ಲ ಅಲ್ಲಿ ಇದ್ದಂತ ಜನರುಗಳನ್ನು ಮನೆಗಳಿಗೆ ಬೇರೆ ಕಡೆ ಜಾಗ ಕೊಟ್ಟು ಸುತ್ಕೊಂಡು ಕೆಲಸ ಮಾಡ್ರ ಪ್ರಸಾದ್ ಅವ್ರು. ಯಾಕಂದ್ರೆ ಚಿಕ್ಕ ಮಕ್ಕಳುಗಳ ತಗೊಂಡೆಲ್ಲ ರಾತ್ರಿಗಳಲ್ಲಿ ಬೆಳತರಿಗೆ ಕಾಯ್ದಾರವ್ರು. ಇಲ್ಲಿ ನಿಮ್ಮ ಮಠ ಬಂದೈತಿ, ನಿಮ್ಗೆ ಗೊತ್ತಾಗಿರೋ ವಿಷಯ ಇದೆ. ದಯವಿಟ್ಟು ನಾ ಅವ್ರಿಗೆ ಹೇಳ್ತೀನಿ, ನಿಮ್ಮ ಸರ್ಕಾರ ಐತಿ, ನಿಮ್ ಸರ್ಕಾರದ ಹಣವನ್ನು ತಂದು ಇಲ್ಲಿ ಹಳ್ಳವನ್ನು ಕೂಡಿ ಹೂಳಿಯನ್ನ ದೊಡ್ಡದಾಗ್ಯಾರ ಮಾಡ್ರಿ. ಇಲ್ಲಾಂದ್ರ
ಅಲ್ಲಿ ಇದ್ದ ಸ್ಥಳೀಕರಿಗೆ ಬೇರೆ ಕಡೆ ಮನೆಗಳು ಶಿಫ್ಟ್ ಮಾಡ್ಕೊಡುವಂತ ಕೆಲಸ ಮಾಡಿ ನೀವು ಮಾನ್ಯ ಜನಪ್ರಿಯ ಶಾಸಕರು ಅಂತಾರೆ ನಿಮ್ಗೆ ಜನಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತ ತಮ್ಗೆ ಹೇಳ್ತೀನಿ. ಕೈ ಮುಗಿದು ನಮಗ್ ಪರಿಹಾರ ಕೊಡಿಸ್ ನಮ್ಗೆಲ್ಲರ ನಳ್ಳ ಮಾಡ್ಕೊಡ್ರಿ. ಹೌದ್ರಿ, ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡ್ ಜೀವನ ಮಾಡ್ತೇವ್ರಿ ಸರ್ ನಾವು. ಇಲ್ಲಿ ಮಠ ನೀರ್ರಿ ಸರ್, ಬೆಳತನಕ ನೀರ್ ಬೆಳೆದೇವಿ. ಬೆಳಗ ಮುಂಜಾನೆ ಕಣ್ಣು ಮುಚ್ಚವ್ರಿ ಮತ್ತು ಮಕ್ಕಳು ಸಾಲಿ ನೋಡ್ರಿ ನಮ್ಗೆ ಒಟ್ಟು ನಮಗ್ ಪರಿಹಾರ ಸರಸ್ವತಿ ಅರಳಿಕಟ್ಟಿ ನದಾಫ್ ಅಂತೇಳಿ ನಾವು ಪಡದನಕ್ಕಲ್ ಶರೀಫ್ ನದಾಫ್ ಅಂತೇಳಿ ಸಾಹೇಬ್ರು ಇಲ್ಲಿ ಪ್ರತಿ ಸಲ ಒಂದೊಂದ್ ಸಲ ಇಲ್ಲಿ ಬಂದ್ರು ಇಲ್ಲಿ ಯಾರು ನೋಡೋರ್ ದಿಕ್ಕಿಲ್ಲ ಕರೇನು. ಇದಕ್ಕೊಂದು ಯಾರಲ್ಲಿ ಬಂದು ಇವ್ರು ಮನಿ ಇದ್ದವ್ರಿಗೆ ಬಾಳ ಮಂದಿಗೆ ಮನಿ ಕೊಟ್ಟಾರ, ಇದ್ದವ್ರು ಕರೆಕ್ಟ್ ಇದ್ದವ್ರಿಗೆ ಇಲ್ಲ ಕೊಟ್ಟಿಲ್ಲ ಯಾರಿಗೂ. ಅಂತವ್ರಿಗೆ ಸ್ವಲ್ಪ ಕೊಡ್ಯಾಕ ಹೇಳಕ್ಕೆ ಪ್ಲೀಸ್ ನಿಮ್ಲಿಂದ ನಮ್ಲಿಂದ ಏನ್ ಹೆಲ್ಪ್ ಅಂತ ಹೇಳಿದ್ರೆ ಬರೀ ಕೇಳೋದ್ರಿಂದ ನ್ಯಾಯ ಕೇಳ್ತಾರೆ. ಈ ಸಂಬಂಧ ನೀವು ಬಂದ್ ಮಾಡ್ಯಾರ ಸಂಬಂಧ ಘಟನೆ ಅಂತ ಹೇಳಿದ್ರೆ ಇದೇ ಸಂಬಂಧ. ಪ್ರತಿ ಸಲ ಯಾವಾಗ ನೀರ್ ಬರ್ತಿದ್ದೆ ಅವ್ರ ಮನ್ಯಾಗ ನೀರ್ ಬರ್ತಿತ್ತು. ಅದ್ರ ಸಂಬಂಧ ಪ್ಲೀಸ್ ದಯವಿಟ್ಟು ಒಂದ್ ನೀವು ಸರ್ಕಾರಕ್ಕೆ ಒಂದ್ ನಮ್ಲಿಂದ ಮಾಡ್ರಿ, ಅವ್ರಿಗೆ ಕೊಡ್ಸಾಕ್ ಮನಿ ಒಂದ್ ಕೊಡ್ಸಾಕ್ ಇದ್ ಮಾಡ್ಬಿಡ್ರಿ. ಇದು ಎಷ್ಟು ಮಂದಿ ಅದಾವಲ್ಲ 10 ಫುಟ್ 40 ದಿನ ತೆಗಿಯಬೇಕ. ತೆಗಿದ್ರೆ ಅವ್ರ ಒಂದ್ ಮನಿ ಮಾಡಾಕ ಇದ್ ಅವಕಾಶ ಮಾಡಕ್ ಕೊಡ್ಬೇಕು. ಎಲ್ಲಾರು ಮಳಿ ಬಂದ್ರ ಸಂತೋಷ ಪಡ್ತಾರ್ರಿ. ನಾವು ನೀರ್ ಬರ್ತೈತಿ ಹಳ್ಳ ನೋಡ್ತಿರ್ತೇವ್ರಿ. ಆ ಬಳಕ ಅಡಿಗೆ ಮಾಡ್ಯಾರಿ ಒಂದ್ ತೂತು ಕೂಳ್ ತಿಂದಿಲ್ಲ ಅದ್ ಹೋಗ್ಲ್ರಿ. ಬಸ್ರಿ ಹೆಣ್ಮಕ್ಳ ಕರ್ಕೊಂಡ್ ರಾತ್ರಿ ಮಳ್ಯಾಗ ಕರ್ಕೊಂಡ್ ಹೋಗಿ ಸಣ್ಣ ಸಣ್ಣ ಮಕ್ಳು ಒಬ್ಬ ಆಕ್ಸಿಡೆಂಟ್ ಆದ ಮಗ ಮನ್ಯಾಗ ಮಕ್ಳು ನಡ್ಯಾಕ್ ಬರ್ದಲ್ಲ ಅವಂಗ ಅಂತೊಂದ್ ಸದ್ಯಾಗ ಮಂದಿ ಕರ್ಕೊಂಡ್ ಹೋದ್ರಿ. ನಾವ್ ನೋಡ್ರಿ ವಯಸ್ಸು ಹೋದವ್ರು ಅದಾರ ಮನ್ಯಾಗ, ಯಾರನ್ನಂತ ಕೇಳ್ಬೇಕ್ರಿ. ಬಂದಾಗ ಇಲೆಕ್ಷನ್ ಬಂದಾಗ ಕೈ ಮುಗಿತೇವಿ, ಕಾಲ್ ಮುಗಿತೇವಿ. ನಮ್ ಕಾಲ್ ಪಾದವ್ರಿಗೆ ಇದು ಆಗಿರ್ತಾವ. ಈಗ ಯಾರು ಮಾತಾಡ್ತಾರ್ರಿ? ಈಗ ಯಾರು ಬಂದ್ ನಮ್ ಹೊಳ್ ನೋಡುದಿಲ್ಲ. ಆಗ ರಾಡಿ ನೋಡ್ಬರ್ರಿ ಅಲ್ಲಿ ಬಳ್ಯಾಕ ಕೂಳಿಲ್ಲ. ಎಷ್ಟೊತ್ತಾದ್ರು ಒಂದ್ ಕಪ್ ಚಾ ಮಾಡ್ಕೊಂಡ್ ಕುಡಿಯಾಕ ಇಲ್ಲ. ಎಲ್ಲಿ ಮಾಡ್ಕೊಂಡ್ ತಿನ್ನೋನ್ರಿ ನಾವು? ಇಷ್ಟೊತ್ತನ ಸ್ವಚ್ಛ ಮಾಡೋದಾಗೈತಿ. ಯಾರ ಅದಾರ ನೋಡ್ರಿ ಇವ್ರು ಸಫಾರಿಯಾರ ನೋಡ್ರಿ. ನಮಗ್ ಮನಿ ಬಿದ್ರ ಯಾರು ಬಂದಿಲ್ರಿ ಅಪ್ಪ. ಯಾರು ಕಷ್ಟ ಒಂದ್ ಪಾಂಡ್ಯನ ಕದ ತೆಗೆದ್ರೆ ಹೋಗಿ ಬಿಡ್ತಾವ ಎಲ್ಲಾನು. ಏನ್ ಮಾಡಿದ್ರಿ ಅಂತ ನನ್ನ ಹೆಸರು ಮಂಜವ್ರಿ, ಮಂಜವ್ವ ಕಂಬಾರ. छोटे छोटे बच्चे रहने का हमारे घर में 5 फुट पानी आया, कहाँ ले को जाना हमने? अधिकारियों से बोल रहा हूँ मैं, हमारे आके कौन सा भी मेंढ गिंड कर को शुद्ध कर को बना को दो हमना, क्या भी एक अच्छा ये करो हमना, नाला साफ करो पूरा. ಸಿದ್ದರಾಮಯ್ಯ ಸಾಹೇಬ್ರ ನೀವು ಮುಖ್ಯಮಂತ್ರಿ ಆದವ್ರಿ, ಸ್ವಲ್ಪ ಏನೇನು ಮಾಡ್ರಿ ನಮ್ಗೆ ಸಾಹೇಬ್ರ. ನಮ್ಗರ ಮನೀರ್ ಕಟ್ಕೊಡ್ರಿ ನಮ್ಗ. ಸ್ವಲ್ಪ ಮನೀರ್ ಕಟ್ಕೊಡ್ರಿ ಸಿದ್ದರಾಮಯ್ಯ ಸಾಹೇಬ್ರ. ನಮ್ಗ ಜಮೀರ್ ಅಹಮದ್ ಸಾಹೇಬ್ರ, ಅಬ್ಬಾಯ ಸಾಹೇಬ್ರ ಏನ್ರ ಮಾಡ್ರಿ ನಮ್ಗ. ಈ ಸಣ್ಣ ಮಕ್ಕಳ ತಗೊಂಡು ಎಲ್ಲಿ ಅಡ್ಡಾಡ್ಬೇಕ್ರಿ ನಾವು ರಾತ್ರಿ? ಸಾಹೇಬ್ರ ಲೈಟರ್ ಒಂದ್ ತೆಗಿತಾರ್ರಿ, ನೀರ್ ಬರ್ತಾವ್ರಿ 5 ಫೂಟ್ ಮನ್ಯಾಗ. ನಮ್ಮ ಹೆಸರು ಶಾನವಾಸ್. ಬರ್ತಾರ ಹಿಂಗ್ ಒಕ್ಕವ್ ನೋಡಂದ್ರ ಎಲ್ಲ ಗಾಡಿ ಬಿದ್ದೈತನ ಸತ್ತಾರನ ಕೇಳಿದ್ರೆ ನಾವ್ ಏನ್ ಹೇಳುದ್ರಿ? ಈಗೆಲ್ಲ ಮನ್ಯಾಗೆಲ್ಲ ನಾಸ್ ಆಗಿದ್ದು ಮಕ್ಕಳ ಮರಿ ತಗೊಂಡ್ ಹಿಂಗ ಅಡ್ಡಾಡಿದ್ವಿ. ಬಾಗಲಾಗ ಇಟ್ಟಿದ್ ಒಂದ್ ಸಾಮಾನು ಉಳಿದಿಲ್ಲ, ಎಲ್ಲಾ ಹೋಗ್ಬಿಟ್ಟಾವ್ರಿ. ಬಂದು ನೋಡ್ಕೊಂಡು ಹೋಗ್ತಾರೆ. ಬಿದ್ದೈತನ ಏನ ಇದನ್ನಾಗೈತನ ಅಂತಾರ್ರಿ. ಜನ ಸತ್ತ ಮೇಲೆ ನೋಡಕ್ ಬರ್ತಾರೇನ್ರಿ? ಹಳ್ಳ ಬಂದೋಬಸ್ತ ಅಲ್ಲಿ ಉಣ್ಕಲ್ ಕೇರಿ ತುಂಬಿ ಕಡೆ ಬಿಟ್ಟು ಬಿಡ್ತಾರ್ರಿ. ಅವೆಲ್ಲ ಮನೆಗಳು ಹೋಗ್ಕೊಂಡ್ಬಿಡ್ತಾವ. ಎಲ್ಲಾ ಕಡೆ ನೀರ್ ಇಲ್ಲೇ ಐತ್ರಿ. ಚಂಬರ್ ನೀರ್, ಗಟ್ರ ನೀರ್, ಸುಭಾಷ್ ಕಲ್ಗಟ್ಟಿಗೆ 11 ಗಂಟೆಲಿಂದ ಮಳಿ ಚಾಲು ಆಗಿ ಎಲ್ಲಾರ ಮನ್ಯಾಗ ನೀರ್ ಹೊಕ್ಕಾವ್ ಸರ್. ಒಬ್ಬರು ನಂದಿನಿ ಸಫಾರಿ ಅಂತ ಹೇಳಿ 3 ವರ್ಷ ಕಾರ್ಪೊರೇಟರ್ ಆದ್ರಿ. ಇಲ್ಲಿ ಒಂದ್ ದಿವಸ ಬಂದು ಅಣಕಿಲ್ಲ, ಏನಿಲ್ಲ. ಆಮೇಲೆ ಹಳ್ಳದ ಕೆಲಸ ಮಾಡ್ತಾರ ಇವ್ರು. ಅರ್ಧಂಬರ್ಧ ಹಳ್ಳದ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಡ್ತಾರ. ಒಂದ್ ಕ್ಲೀನ್ ಅಂತ ಒಂದ್ಸಲ ಮಾಡ್ಸಂಗಿಲ್ಲ, ಬಿಡಂಗಿಲ್ಲ. MLA ಸಾಹೇಬ್ರು ಬಂದು ಅಣಕಿಲ್ಲ ನಿನ್ನೆ, ಕಾರ್ಪೊರೇಟರ್ ಅವರು ಬಂದು ನಿನ್ನೆ ಅಣಕಿಲ್ಲ, ಯಾರು PA ಬಂದು ಅಣಕಿಲ್ಲ, ಯಾರು ಬಂದಿಲ್ಲ. ಯಾರು ಕಾರ್ಪೊರೇಷನ್ ಅವರು ಬಂದು ಅಣಕಿಲ್ಲ, ಯಾರು ಮಾಡಿಲ್ಲ. ಸಣ್ಣ ಸಣ್ಣ ಮಕ್ಕಳು ತಗೊಂಡ್ ಎಲ್ಲೆಲ್ಲೇ ದಿಕ್ಕಿ ಪಾಳಿ ಆಗಾಗಿ ಏನೇನ ಆಗಿ ಹೋದು. ಮನ್ಯಾಗಿನ ಸಾಮಾನ್ ಕೆಟ್ಟು, ಗಾಡಿ ಕೆಟ್ಟು ಎಲ್ಲ ಹೋದು. ಎಲ್ಲಾಗದ ಈಗ ಕಾರ್ಪೊರೇಟರ್ ಮೇಡಮ್ ಬರ್ತಾರ. ಬಂದಿದ ಮೇಲೆ ಏನ್ ಹೇಳ್ತಾರ? ನಮ್ಗೆ ಏನ್ ಕೇಳ್ತೀರಿ ನೀವು? MLA ಸಾಹೇಬ್ರು ಕೇಳ್ರಿ, ಪ್ರಸಾದ್ ಹಬ್ಬ ಅವ್ರು ಕೇಳ್ರಿ. 5 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ನಾವು ಏನ್ ಮಾಡ್ಯಾರ ಅಂತ ಅವ್ರಿಗೆ ಕೇಳಂತಾರ. ಹೆಂಗ್ ಕೇಳ್ಬೇಕ್ರಿ? ಪಟ್ಟು ತರುವುದು ನಾವು ಕಾರ್ಪೊರೇಟರ್ ತಂದಿರಿ. ಕಾರ್ಪೊರೇಟರ್ಲಿಂದ MLA ಇವ್ರು ನಮ್ಮ ಪರಿಹಾರ ಹಲ್ ಮಾಡ್ಬೇಕೇನ? ಡೈರೆಕ್ಟ್ MLA ಸಾಹೇಬ್ರ ಕಡೆ ಹೋಗ್ಬೇಕ್ರಿ ನಾವು. ಇದ್ರದ್ದು ಕಾರಣ ಯಾರು ಸರ್?
ಏನಾರ ಆತರ ಹೆಚ್ಚು ಕಡಿಮೆ ಮಕ್ಕಳ ಮರಿಗೆ ಏನ್ ಆತರ ನಾವ್ ಎಲ್ಲಿ ತಗೊಂಡ್ ಹೋಗ್ಬೇಕ ಏನ್ ಮಾಡ್ಬೇಕ ಜಾಳ ಎಲ್ಲ ಬರತಾವ ಸರ್ ಈಗ ನೋಡಿದ್ರೆ ಹೊಸದ ಕರೋನಾ ಅಂತ ಒಂದು ಚಾಲು ಆಗೈತಿ ಇದ್ರ ಸಲಕ್ ಏನ್ ಸರ್ ಏನ್ ನಮ್ ಪರಿಹಾರ ಹೇಳಿದ್ರ ಮಾತಾಡ MLA ಮನೆಗೆ ಹೋಗ್ರಿ MLA ಆಫೀಸ್ಗೆ ಹೋದ್ರಿ ಕಾರ್ಪೊರೇಟರ್ ಮತ್ತೆ ಎದಕ್ ಅದಾರ ಸರ್ ಕಾರ್ಪೊರೇಟರ್ ನಮ್ಮ ಹೇಳ್ತಾರ ಮಲ್ಲಿಕ್ ತಾನ್ರಿ ಮ್ಯಾದೂರಲ್ಲಿ ಸಿದ್ಧಾರ್ಥ ಕಾಲನಿ ಇದ ನಂದಿನಿ ಸಫಾರಿ ರಾತ್ರಿಗೆ 11 ಗಂಟೆಗೆ ನೀರ್ ಬಂದೈತಿ 11 ಗಂಟೆಲಿಂದ 3 ಗಂಟೆ ಮಟ್ಟ ನೀರ್ ನಿಂತೈತಿ 4 ಫೂಟ್ ಮಟ್ಟ ನೀರ್ ಏರೈತಿ ಸಣ್ಣ ಮಕ್ಕಳು ತಗೊಂಡು ಎಲ್ಲಿ ಹೋಗ್ಬೇಕ ಅದ್ರಾಗ ನೋಡಿ ಕರೆಂಟ್ ಇಲ್ಲ ಕರೆಂಟ್ನು ತೆಗದ್ ಬಿಟ್ಟಾರ ಈಚೆಗಡಿನ ಜಾಗ ಇಲ್ಲ ಅಚ್ಚಗಡಿನ ಜಾಗ ಇಲ್ಲ ಎಲ್ಲ ಗಾಡಿಗಳು ಎಲ್ಲ ಸತ್ಯನಾಶ ಆಗೋತ ಎಲ್ಲ ಮನ್ಯಾಗಿಂದ ಕೂಳು ನೀರು ಎಲ್ಲ ಹೋದ ಸಣ್ಣ ಮಕ್ಕಳ ನಾವು 5 ವರ್ಷದಿಂದ 4 ವರ್ಷದಿಂದ 3 ವರ್ಷದಿಂದ ಇಷ್ಟ ಮಕ್ಕಳದಾವ ಎಲ್ಲಾರ ಜಡ್ ಬಿದ್ದಿದಾರ ಮಕ್ಕೊಂದಾರ ಅದ್ರಾಗ ಕಾಲಿನ ಯಾರು ನೋಡಾಕ ಬರಾಕ್ ತಯಾರಿಲ್ಲ ಯಾರು ಕೇಳಾರಿಲ್ಲ ನಾವು ನೋಡಿ ಕಳಕ್ ಪರಿಸ್ಥಿತಿದಾಗ ಅದ್ದೀವಿ ಅಚ್ಚಿಗಡೆ ಓಣೆ ಹೋಗ್ತಾರ ಅಚ್ಚಿಗಳಿಂದ ಅಷ್ಟು ನೋಡ್ತಾರ ಹಳ್ಳದ ಕಡೆ ಯಾರು ನೋಡಕ್ ಬರಂಗಿಲ್ಲ ಯಾರು ಹೇಳಿದ್ರ ಅಂದ್ರೆ ಆತ ನೋಡಿ ತಗೋ ಅಂತಾರ ಹೊಳ್ಳಿ ಹೋಗ್ಬಿಡ್ತಾರ ತಳಾಟಿಗೆ ಹೇಳಿದ್ರ ತಳಾಟಿನ ಹಂಗ ಮಾಡ್ತಾನ ಸಫಾರಿಗೆ ಹೇಳಿದ್ರ ಸಫಾರಿನ ಹಂಗ ಮಾಡ್ತಾಳ ಬಿಜೆಪಿಗೆ ಇದಕ್ಕ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರ ಕಾಂಗ್ರೆಸ್ ಅವ್ರನ್ನ ಹಂಗ ಮಾಡ್ತಾರ ನಿಮ್ ಮನ್ಯಾಗ ಕಸ ಹೊಡಕ್ ಬರ್ಬೇಕೇನ ಅಂತಾರ ಕಾಂಗ್ರೆಸ್ ಅವ್ರದಾರ ಹಿಂಗೆಲ್ಲ ಮಾತಾಡ್ತಾರ ಬಿಜೆಪಿ ಅವ್ರಿಗೆ ಹೇಳಿದ್ರ ಬಿಜೆಪಿ ಅವರು ಅಂತಾರೆ MLA ನನ್ನ ಹೆಸರು ಜಮೇಲ ಮ್ಯಾದೂರಲ್ಲಿ ಸಿದ್ಧಾರ್ಥ ಸರ್ರಾತ್ರಿ ಮಾಡ್ಯಾರ ಯಾರ ಇದು ಮಾಡ್ಬೇಕ್ರಿಪ್ಪ ಮಕ್ಕಳ ಮನೆ ಸರ್ರಾತ್ರಿ ನೀರ ಮುಳುಗಿ ಮುಳುಗಿ ನಡಗಿ 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 ಮಕ್ಕಳ ಗದಾ ಗದಾ ನಡಕ್ತಾವಿ ಮನ್ಯಾಗ ತೋದೆಲ್ಲ ಮಕ್ಕಳ ಮನೆ ಎಲ್ಲ ತೋತಪ್ಪಡಿ ತೇಲಾಡ್ಕೊಂಡು ಡಬ್ಬ ಅಡ್ಗೆ ಮಾಡುದೆಲ್ಲ ತೇಲಾಡಿ ಸರ್ರಾತ್ರಿ ಉಪವಾಸ ಅದಾರ ನಮ್ಮ ಮಕ್ಕಳ ಮನೆ ಯಾರು ನೋಡ್ತಾರೆ ಎಲ್ಲ ಹೋಗ್ಬೇಕ್ರಿ ಮಳೆ ನಾನು ನಿಂತದ್ ಮಟ್ಟಕ್ಕೆ ಹೋಗಕ್ಕೆ ಗುಡಿ ಗುಂಡಾರ್ಗೆ ಎಲ್ಲ ಹೋಗ್ಬೇಕ್ರಿ ಎಂತ ಮಕ್ಕಳಿಗೆ ನೀನು ಮಾಡ್ಬೇಕ್ರಿಪ್ಪ ಮಕ್ಕಳಿಗೆ ಜನ ಬಂದ್ಬಿಟ್ಟವ್ರಿ ತಲ್ಡಿ ಬಂದ್ಬಿಟ್ಟೈತ್ರಿ ನಿನ್ನೆ ಇದಕ್ರಿ ಮಳೆ ಜನ ಇವತ್ತು ನೀವು ಏನು ನಾವು ಹೋರಾಟ ಮಾಡಕ್ ಕುಂತೀವಿ ಅಂತೇಳಿ ನೀವೆಲ್ಲರೂ ಒಬ್ಬೊಬ್ಬರಾಗಿ ಬರಾಕ್ ಕುಂತೀರಿ ಇಷ್ಟು ದಿವಸದಿಂದ ನಮ್ಮ ಮನೆಗೆ ಯಾರು ಒಬ್ರು ಅಧಿಕಾರಿಗಳು ಬಂದಿಲ್ಲ ಇವತ್ತು ನಾವು ಸ್ಟ್ರೈಕಿಗೆ ಇಳಿದೇವಿ ಎಲ್ಲರೂ ಬರ್ತಾ ಇದಾರ ಆದರೆ ಸುಮಾರು ವರ್ಷ 25 ವರ್ಷಗಳಿಂದ ನಮ್ಮ ಮನೆಗೊಳಗ ಜೋಪಡಪಟ್ಟಿದ ಅದು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಡಕ್ ಕುಂತೇವಿ ಪಾಲಿಕೆ ಸದಸ್ಯರಿಗೆ ಮನವಿ ಕೊಡಕ್ ಕುಂತೇವಿ ಶಾಸಕರಿಗೆ ಕೊಡಕ್ ಕುಂತೇವಿ ಕಮಿಷನರ್ ಅವ್ರಿಗೂ ಹೇಳಿ ಬರ್ತಾ ಇದ್ದೇವೆ ಬರೀ ಆದ್ರೆ ಏನೋ ಆಶ್ವಾಸನೆ ಕೊಡಕ್ ಕುಂತಾರ ನಿಮ್ ಮನಿ ಬಾಜು ನಾಲಾ ಐತಿ ಆ ನಾಲಾ ಯಾವಾಗ ತುಂಬರ್ತೈತಿ ಅವಾಗ ನೀವು ಎಲ್ಲಾರು ತೇಲ್ಕೊಂಡು ಹೋಗುದು ಯಾರು ಹೇಳ್ತಾರ ಜೂನಲ್ 7 ಅವ್ರು ಹೇಳ್ತಾರ ಸರ್ ಒಂದ್ JCB ಕಳಿಸ್ಕೊಡ್ರಿ ಆ ನೀರು ಹೋಗಕ್ ಜಾಗ ಮಾಡಿಕೊಡ್ರಿ ಅಂತೇಳಿ ಹೇಳಂತೇನಿ ಆದ್ರೂ ಇನ್ನೂವರೆಗೂ ಏನೈತಿ JCB ಕಳಿಸ್ತಾ ಇಲ್ಲ ಸೊ ನಿಮಗೆ ಮಕ್ಕಳ ಮರಿ ಅದಾವ ಏನಿಲ್ಲ ಯಾರಿಗಾದ್ರೂ ನಿಮಗೆ ಮಕ್ಕಳ ಮರಿ ಅದಾವ ಇಲ್ಲ ರಾತ್ರಿ ಎಲ್ಲ ನಮ್ಮ ತಾಯಂದಿರು ರಾತ್ರಿ ಎಲ್ಲ ನಮ್ಮ ತಾಯಿಗಳು ನೀರ್ ಬಳಕ್ ಕುಂತಾರ ರಾತ್ರಿ ಎಲ್ಲ ನಮ್ಮ ತಾಯಿಗಳು ನೀರ್ ಬಳಕ್ ಕುಂತಾರ ಆಮೇಲೆ ಹಡದ ತಾಯಿಗಳು ಎಲ್ಲಾರು ಅದಾರ ಹೆಣ್ಮಕ್ಳು ಅದಾರ ಸಣ್ಣ ಮಕ್ಕಳಿಗೆ ತಗೊಂಡು ನೀರ್ ಬಳಕ್ ಕುಂತಾರ ಇನ್ನೂವರೆಗೂ ಒಬ್ಬ ಅಧಿಕಾರಿಗಳು ಯಾರು ಒಬ್ರಾರು ಬಂದು ನೋಡೋದು ನಮ್ಮ ಏರಿಯಾಕ್ಕ ಯಾರು ಬರ್ತಾ ಇಲ್ಲ ಯಾಕೆ ಬರೇ ಇಲೆಕ್ಷನ್ ಮಾತ್ರ ನೀವು ಕಣ್ಣಿಗೆ ಕಾಣ್ತೇವೆ ನಾವು ಕಾಣಂಗಿಲ್ಲ ಕಾಣಂಗಿಲ್ಲ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ ಇಲ್ಲೇ ಬರಲೇಬೇಕು ಧಿಕ್ಕಾರ ಎಲ್ಲಾ ಅಧಿಕಾರಿಗಳಿಗೆ ಧಿಕ್ಕಾರ ಐತಿ ನಮ್ದು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಬಹಳ ನಷ್ಟ ಆಗೈತಿ ಒಂದು ಮನೆಯದೊಳಗೆ ನೀರಿಲ್ಲ 102 ಮನೆ ಅದಾವ 102 ಮನೆ ಒಳಗೂ ಇನ್ನೇನೈತಿ ನೀರು ಹೋಗ್ತಾ ಇದೆ ಇದೇ ಸಲ ವಾದ ಸಲಾನು ಪ್ರೆಸ್ ಮೀಟ್ ಕರ್ಸಿ ಎಲ್ಲಾರ್ಗು ಹೇಳಿದ್ವು ಯಾರು ಬರ್ತಾ ಇಲ್ಲ ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕಳಕಳಿಯ ವಿನಂತಿ ದಯಮಾಡಿ ಇದಕ್ಕೋಸ್ಕರ ನಿಮ್ಮ ತಾಯಂದಿರು ನಿಮ್ಮ ಮಕ್ಕಳು ಅಂತೇಳಿ ನೀವು ಇದರ ಬಗ್ಗೆ ಹೆಚ್ಚಿನ ಹೈಲೈಟ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ಅಶೋಕ್ ಕಟ್ಟಿಮನಿ ಈ ವಾರ್ಡಿನ ಉಪಾಧ್ಯಕ್ಷರು ನಾನು ಶಿಖಿಲ್ಗಾರ್ ಸಮಾಜದ ಉಪಾಧ್ಯಕ್ಷರು ಯಾಕಂದ್ರೆ ಬೆಳಿಗ್ಗೆ ಅದು ನೋಡ್ತಾ ಇದ್ದೇನೆ ವಾಟ್ಸಪ್ ಗ್ರೂಪ್ದೊಳಗೆ ಬಿಟ್ಟಾರ ನಾವು ಗ್ರೂಪ್ದೊಳಗೆ ನೋಡಿದ ತಕ್ಷಣ ನನಗೆ ತಡೆಯಕ್ಕಾಗಿಲ್ಲ ಹಂಗಾಗಿ ಓಡ್ಕೊಂಡ್ ಬಂದು ಎಲ್ಲಾರು ಕರ್ಕೊಂಡು ಸ್ಟ್ರೈಕ್ ಮಾಡೋಂತೇನೆ ಯಾರು ಒಬ್ಬರು ಅಧಿಕಾರಿಗಳು ನಮ್ಮ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ದಯಮಾಡಿ ಮಾಧ್ಯಮದವ್ರಿಗೆ ಮಗದೊಮ್ಮೆ ಕೇಳ್ಕೊತಾ ಇದ್ದೇನೆ ಈ ಪರಿಹಾರ ಸೂಕ್ತ ಕೈಗೊಳ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಲೇರಿ ಎಲ್ಲಿ ಹೋಗ್ಬೇಕ್ರಿ 6 ಮಕ್ಕಳ ಎಲ್ಲ ತೇಲಾಡ್ಕೊಂತೆಲ್ಲ ಒಪ್ಕೊಂಡ್ ಕುಂತವ್ರಿ ರಾತ್ರಿ ಎಲ್ಲ ನಿಂತಿಲ್ರಿ ಸರ್ ನಾವ್ ಎಲ್ಲ ಹೋಗ್ಬೇಕ್ರಿ ಬಡವ್ರ ನಾವ್ ಏನ್ ಮಾಡ್ಲೇರಿ
ಯಪ್ಪ ದೇವ್ರೇ ಯಾರ ರಾತ್ರಿಗೆ ಬಂದು ಉಳಿಸ್ರಿಪ್ಪ ನಮ್ಗ ನಮ್ಮ ಮಕ್ಕಳ ತೇಲ್ ಹೊಡಕ್ ಕುಂತಾವ್ರಿ ನಮ್ ರೇಷನ್ ಅಕ್ಕಿ ಕೊಟ್ಟಿದ್ದೆಲ್ಲ ಹಾಳಾಗ್ಯಾವ್ರಿ ನಾವು ಬಡವ್ರಿ ನಾವ್ ಎಲ್ಲಿ ಹೋಗ್ಬೇಕ್ರಿ ನಮ್ಗೆ ಯಾರು ಕೊಡ್ತಾರ್ರಿ ನೋಡ್ಬರ್ರಿ ನಮ್ಮ ಮನಿಗಳ್ರಿ ಹಾಳಾಗ್ಯಾವ್ರಿ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಹಡ್ದಿದ್ ಬಾಣ್ತೆ ನೋಡ್ಬರ್ರಿ ಎರಡೆರಡು ಮಕ್ಕಳು ತಗೊಂಡೆಲ್ಲ ಹಾಳಾಗ್ಯಾವ್ರಿ ನಾವೆಲ್ಲ ಹೋಗ್ಬೇಕ್ರಿಪ್ಪ ನಾವೆಲ್ಲ ಹಾಳಾಗಿ ಹೋಗ್ಬೇಕ್ರಿ ರಾತ್ರಿ 4-5 ಗಂಟೆ ಮಟ್ಟ ವರ್ಷಗಟ್ಲೆ ಬರೀ ಇದ ಹಣೆ ಬಾರಿ ತರ್ಸುದು ಹೋಗುದು ಬಂದ್ ಮಾಡ್ತೇನೆ ಅಂತಾರ ಬಂದ್ ಮಾಡಂಗಿಲ್ರಿ ನೋಡಂಗಿಲ್ರಿ ಯಾರು ಬಂದ್ ನೋಡಂಗಿಲ್ರಿ ಎಲೆಕ್ಷನ್ ಆಗ್ತಾರೆ ಈ ಓಟಿಗೆ ಹಾಕ್ರಿ ಆ ನಂಬರ್ ಹಾಕ್ರಿ ಈ ನಂಬರ್ ಹಾಕ್ರಿ ಹೀಗಾತಾರಿ ಸರ್ ನಮ್ಗ ಏನ್ ಮಾಡ್ಬೇಕ್ರಿ ನಾವ್ ಇಟ್ಟ ಮಕ್ಕಳ ಕರ್ಕೊಂಡ ದುಡ್ಕೊಂಡ್ ತಿನ್ನಾರ ಏನ್ ಮಾಡ್ಬೇಕ್ರಿ ನಾವ್ अल्ताज पार्टी हॉल केशापुर सर्कल हुबली अब आपके लिए फराहम करता है मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।